ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೂಪರ್ ವಿಡಿಯೋ ಎಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಣ್ಣುಗಳು ಮತ್ತು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲಕರವಾಗಿವೆ. ವಿಟಮಿನ್ ಎ, ಬಿ, ಸಿ ಮತ್ತು ಫೈಬರ್ಗಳನ್ನು ಪಪ್ಪಾಯ ಮತ್ತು ನಿಂಬೆಹಣ್ಣು ಹೊಂದಿದೆ. ಮತ್ತು ಇದಲ್ಲದೆ ರಂಜಕ, ಪೊಟ್ಯಾಷಿಯಂ, ಕಬ್ಬಿಣ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು, ಸೋಡಿಯಂ ಮತ್ತು ಇತರ ಖನಿಜಗಳನ್ನು ಸಹ ಹೊಂದಿದೆ. ಇದು ಮಲಬದ್ಧತೆಗೆ ಸಹಾಯವಾಗುತ್ತದೆ. ಪಪ್ಪಾಯದ ಬಳಕೆಯನ್ನು ಹೊಟ್ಟೆಗೆ ಬಹಳ ಒಳ್ಳೆಯದು. ಕಪ್ಪು ಮೆಣಸು, ರಾಕುಪ್ಪು, ನಿಂಬೆ ರಸದ ಸಣ್ಣ ಪಪ್ಪಾಯ ಪುಡಿಯನ್ನು ಮಿಶ್ರಣ ಮಾಡುವ ಮೂಲಕ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. ಪಾಪಿನ್ ಎಂಬ ಕಿಣ್ವವಿದೆ. ಇದು ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ. ಪಿತ್ತಜನಕಾಂಗಕ್ಕೆ ಪ್ರಯೋಜನಕಾರಿ. ಪಪ್ಪಾಯಿ ಮತ್ತು ನಿಂಬೆ ರಸವು ಪ್ರಯೋಜನಕಾರಿ. ಪಪ್ಪಾಯವು ಪಿತ್ತಜನಕಾಂಗವನ್ನು ಬಲಪಡಿಸುತ್ತದೆ ಮತ್ತು ನಿಂಬೆ ಪಿತ್ತರಸವನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ದೇಹದಲ್ಲಿ ವಿಷಕಾರಿ ಪದಾರ್ಥಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಕಣ್ಣುಗಳಿಗೆ ಪ್ರಯೋಜನಕಾರಿ. ನಿಂಬೆ ಮತ್ತು ಪಪ್ಪಾಯಿಯಲ್ಲಿನ ವಿಟಮಿನ್ ಎ ಕಣ್ಣಿನ ದೌರ್ಬಲ್ಯವನ್ನು ತೆಗೆದುಹಾಕುತ್ತದೆ. ಪಪ್ಪಾಯಿಯಲ್ಲಿ ಜೀವಸತ್ವಗಳು ಎ, ವಿಟಮಿನ್ ಬಿ, ಸಿ ಮತ್ತು ಡಿ, ಕ್ಯಾಲ್ಸಿಯಂ, ಕ್ಯಾಟೋರಿನ್ ಜೊತೆ ಕಣ್ಣುಗಳ ಸಮಸ್ಯೆಯನ್ನು ನಿವಾರಿಸುತ್ತದೆ. ತೂಕ ನಷ್ಟದಲ್ಲಿ ಪರಿಣಾಮಕಾರಿ. ನಿಯಮಿತವಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯಿ ಮತ್ತು ನಿಂಬೆ ರಸವನ್ನು ತಿನ್ನುತ್ತಿದ್ದರೆ ಇದು ಹಸಿವಿನ ಬಲವಾದ ಆಸೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ದೀರ್ಘಕಾಲ ತೃಪ್ತಿ ಹೊಂದುತ್ತದೆ. ಹೊಟ್ಟೆ ತುಂಬಿರುವುದರಿಂದ ಇದು ಕರುಳಿನಲ್ಲಿ ಸರಿಯಾಗಿ ಕೆಲಸ ಮಾಡುತ್ತದೆ. ತೂಕ ಇಳಿಸಲು ಸಹಾಯವಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.